ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮದ್ದೂರು ತಾಲೂಕಿನ ಆತ್ಗೂರು ಹೋಬಳಿಯ ಕುರುಬುರದೊಡ್ಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಕೇಂದ್ರ ಉಕ್ಕು ಹಾಗೂ ಕೈಗಾರಿಕಾ ಸಚಿವರು ಮಂಡ್ಯ ಲೋಕಸಭಾ ಸದಸ್ಯರಾದ ಎಚ್ ಡಿ ಕುಮಾರಸ್ವಾಮಿರವರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿರವರು ಸುಖ ಶಾಂತಿ ನೆಮ್ಮದಿ ಹಾಗೂ ನಿಮ್ಮ ಗ್ರಾಮದಲ್ಲಿ ನೆಲೆಸಲಿ, ನಿಮ್ಮ ಗ್ರಾಮದ ಜನರು ತೋರಿದ ಇಷ್ಟೊಂದು ಅಭಿಮಾನ, ತಾಯಂದಿರು, ಯುವಕರು, ಸ್ನೇಹಿತರು, ಗ್ರಾಮಸ್ಥರು ಮೆರವಣಿಗೆ ಮೂಲಕ ಕರೆತಂದು ನೀವು ತೋರಿದ ಪ್ರೀತಿ ವಿಶ್ವಾಸವೇ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಲು ನನಗೆ ಕೊಟ್ಟಿರುವ ಶಕ್ತಿ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಹಲವಾರು ಘಟನೆಗಳನ್ನು ನೋಡುತ್ತಿದ್ದೀರಿ. ಒಂದು ಕಡೆ ನಮ್ಮ ರಾಜ್ಯದ ಹಲವಾರು ಭಾಗಗಳಲ್ಲಿ ಬರಗಾಲ ಪ್ರಾರಂಭವಾಗಿದೆ. ಕಾವೇರಿ ನೀರು ನಂಬಿ ಬದುಕುತ್ತಿದ್ದೀರಿ. ಆದರೆ ರಾಜ್ಯ ಸರ್ಕಾರ ಈ ಬಾರಿ ಹೊಸ ಬೆಳೆಗಳನ್ನು ಹಾಕಬೇಡಿ, ಹೊಸ ಬೆಳೆಗಳಿಗೆ ನೀರು ಕೊಡಲ್ಲ, ಸಾಧ್ಯವಿಲ್ಲ ಎಂದು ತೆಗೆದುಕೊಂಡಿರುವ ತೀರ್ಮಾನಗಳು ಒಂದು ರೀತಿ ನಮ್ಮ ರೈತರ ಬದುಕಿನ ಬಗ್ಗೆ ಅವರಿಗಿರುವ ಗಾಂಭೀರ್ಯತೆ ಮತ್ತು ಕಾಳಜಿಯನ್ನು ಎಂಥದ್ದು ಎಂದು ಗೊತ್ತಾಗುತ್ತದೆ. ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆಂದರೆ ಗ್ರಾಮದಲ್ಲಿ ಶಾಂತಿ ನೆಲೆಸಬೇಕು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಸಂಸ್ಕೃತಿ ಮರೆಯುತ್ತಿದೆ. ತಂದೆ ತಾಯಿ, ಅಕ್ಕ, ಅಣ್ಣ ಎಂಬ ಸಂಬಂಧ ಬೆಲೆ ಕೊಡದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಕುಟುಂಬಗಳು ನೆಮ್ಮದಿ ಹಾಳಾಗುತ್ತದೆ. ಒಂದು ಕಾಲದಲ್ಲಿ ಕುಟುಂಬ ಒಗ್ಗಟ್ಟಾಗಿ ಬದುಕುತ್ತಿದ್ದವು, ಆದರೆ ವಿದ್ಯುತ್ ಇರಲಿಲ್ಲ. ಆದರೆ ಇಂದು ಎಲ್ಲ ರೀತಿಯ ಸೌಕರ್ಯಗಳು ದೊರೆಯುತ್ತಿದ್ದರೂ ಮೂಲ ಸೌಕರ್ಯ ವೈಶಾಲ್ಯತೆ ಬಾಂಧವ್ಯವನ್ನು ನಾವು ನೋಡುತ್ತಿರುವುದು. ಹಲವಾರು ಕಷ್ಟ ಸುಖಗಳನ್ನು ಭಾಗಿಯಾಗಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಳ್ಳಬೇಕು. ವ್ಯವಸಾಯ ಮಾಡುತ್ತಿರುವ ಬೆಳೆ ನಷ್ಟದಿಂದ ಸಾಲಕ್ಕೆದರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತರು 2013ರಿಂದ 2018ರವರೆಗೆ ಸುಮಾರು 200ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡರು. ಇದನ್ನು ನೆನೆಸಿಕೊಂಡಾಗ ಭಯ ಆಗುತ್ತದೆ. ನೀವು ಸಂಪೂರ್ಣವಾಗಿ ಅಧಿಕಾರ ನೀಡಿದ್ದೀರಿ. ಒಂದು ಬಾರಿ ಸಾಲ ಮನ್ನಾ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದರೆ ರೈತರಿಗೆ ಆರ್ಥಿಕ ಏನು ಶಕ್ತಿ ಎಂದು ತೋರಿಸುತ್ತೇನೆ ಎಂದು ಕುಮಾರಸ್ವಾಮಿರವರು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಡಿ.ಸಿ. ತಮ್ಮಣ್ಣನವರು, ವಿಧಾನ ಪರಿಷತ್ ಸದಸ್ಯರಾದ ಕೆ. ವಿವೇಕಾನಂದ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ರಾಮಚಂದ್ರು, JDS ಜಿಲ್ಲಾಧ್ಯಕ್ಷ ಡಿ. ರಮೇಶ್, MM ಫೌಂಡೇಶನ್ ಅಧ್ಯಕ್ಷರಾದ ಮಾಲಿಂಗೇಗೌಡ ಮುದ್ದಿನಘಟ್ಟ, ಮಾದನಾಯಕನಹಳ್ಳಿ ಕೆ. ರಾಜಣ್ಣ, ರಾಜ್ಯ JDS ಸಂಘಟನಾ ಕಾರ್ಯದರ್ಶಿ ಅಂಕನಾಥಪುರ ಬಿಳಿಯಪ್ಪ, ಮದ್ದೂರು JDS ಅಧ್ಯಕ್ಷರಾದ ಚಿಕ್ಕತಮ್ಮಯ್ಯ, JDS ಯುವ ಮುಖಂಡರಾದ ಪ್ರವೀಣ್ ಕುಮಾರ್, ಕುರುಬುರದೊಡ್ಡಿ JDS ಮಾಧ್ಯಮ ಮುಕ್ತರಾದಂಥ ಮಹೇಶ್ ಗೌಡ, ಯುವ ರೈತ BDA ಮಂಜುನಾಥ್, M. ಮರಿಗೌಡ, BDA ಬೆಂಗಳೂರು JDS ಮುಖಂಡರಾದ KT ರಾಜಣ್ಣ, ಶೇಖರ್, ಶ್ರೀಧರ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಕುರುಬುರದೊಡ್ಡಿ JDS ಮುಖಂಡರಾದ ಅಂಕನಾಥಪುರ ಶಂಕರ್, ಕುಂದನಕಟ್ಟೆ ಕುಮಾರ್, ಅಂಕನಹಳ್ಳಿ ಗಂಗರಾಜು, ನಾರಾಯಣಸ್ವಾಮಿ, ಕೆಸ್ತೂರು, ಕುರುಬುರದೊಡ್ಡಿ ಹಾಗೂ ಯುವಕರು, ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಗಳಿಂದ ಅಪಾರ ಸಂಖ್ಯೆಯಲ್ಲಿ JDS ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮದ್ದೂರು. ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಕಷ್ಟ ಸುಖದಲ್ಲಿ ಇರ್ತೀನಿ. ಯಾವ ಹಂಚಿಕೆಯನ್ನು ಇಟ್ಟುಕೊಳ್ಳದೆ ದೇವರನ್ನ ನಂಬಿ ಧೈರ್ಯವಾಗಿ ಬದುಕ್ತಕ್ಕಂಥದಕ್ಕೆ ಆ ಭಗವಂತ ನಿಮಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಗೆಲ್ಲರೂ ನನ್ನ ಮೇಲೆ ಏನೋ ಯಾತಕ್ಕೋ ಗೊತ್ತಿಲ್ಲ, ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಲೂ ಎಲ್ಲೋ ಒಂದ್ ಕಡೆ ದೇವರ ಅನುಗ್ರಹ ದೂರ ಆಗುತ್ತೆ. ನಾನು ಉಳಿತೀನೋ ಇಲ್ಲವೋ ಅಂತಕ್ಕಂಥ ಒಂದು ವಾತಾವರಣ ಇತ್ತು. ಆದ್ರೆ ಭಗವಂತ ಮತ್ತೆ ಉಳಿಸಿದ್ದಾನೆ. ನನ್ನ ಜೀವನ ನಿಮ್ಮ ಒಂದು ರೈತರೇನಿದ್ದೀರಿ ನೀವು ಅಂದ್ರೆ ಬರೀ ನಮ್ಮ ಹಳ್ಳಿಯ ಜನ ಅಲ್ಲ, ಎಲ್ಲರ ಬದುಕನ್ನ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಜೀವನ ನನಗೆ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಿಂದ ನಾನು ಆ ದೇವರನ್ನ ನಂಬಿಕೆ ಹೇಳ್ತಾ ಇದ್ದೇನೆ. ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಕೃಷಿಯನ್ನು ಮಾಡಬೇಕಾದ್ರೆ, ವ್ಯವಸಾಯ ಮಾಡಬೇಕಾದ್ರೆ ಸಾಲ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಎದುರಿ ಆತ್ಮಹತ್ಯೆಗೆ ಶರಣಾಗಬೇಡಿ. ಹಿಂದೆ ನಾನು ಒಂದು ಬಾರಿ ಹೇಳಿದ್ದು, ನನಗೆ ಅಧಿಕಾರ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ಕೊಡ್ತೀನಿ ಅಂತ ಹೇಳಿ. ಅದೇ ರೀತಿಯಲ್ಲಿ ನನಗೆ ಸಂಪೂರ್ಣ ಬಹುಮತ ಈ ನಾಡಿನ ಜನತೆ ಕೊಡದೇ ಇದ್ರು ಆ ರೈತರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ. ಯಾಕೆಂದ್ರೆ ಕಳೆದ 2013ರಿಂದ 2018ನೇ ಇಸ್ವಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಬಾರಿ ಯಾರು ಬೆಳೆನೇ ಹಾಕಬೇಡಿ, ಹೊಸ ಬೆಳೆ ನೀವು ಹಾಕಿದ್ರೆ ನೀರು ಕೊಡ್ಲಿಕ್ಕಾಗಲ್ಲ ಅಂತಕ್ಕಂಥ ತೀರ್ಮಾನಗಳು ಒಂದು ರೀತಿಯ ನಮ್ಮ ರೈತರ ಬದುಕಿನ ಬಗ್ಗೆ ಅವ್ರಿಗಿರ್ತಕ್ಕಂಥ ಗಾಂಭೀರ್ಯತೆ, ಆ ಒಂದು ರೈತರ ಬಗ್ಗೆ ಕಾಳಜಿ ಏನಿದೆ ಅಂತಕ್ಕಂಥದನ್ನ ನಾವು ಕಾಣಬಹುದು. ಈ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು. ನಾನು ಬಹಳ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ.
ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ಆಂಜನೇಯ ಸ್ವಾಮಿಯ ಒಂದು ಕೃಪೆಯಿಂದ ಗ್ರಾಮದಲ್ಲಿ ಶಾಂತಿ ನೆಲೆಸಬೇಕು. ನಮಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳೆ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಮರಿತಾ ಇದ್ದಾರೆ ಒಂದು ಕಡೆ. ಸರ್ಕಾರದ ಜವಾಬ್ದಾರಿ, ನ್ಯಾಯಾಲಯಗಳು ಸರ್ಕಾರದ ಜವಾಬ್ದಾರಿ. ಈಗಾಗಲೇ ನ್ಯಾಯಾಲಯದಲ್ಲಿ ನಯಿಸಿದ ಒಂದು ರಸ್ತೆ ಅಂತ ಹೆಸರಿನಲ್ಲಿ KMIC ಹೆಸರಿನಲ್ಲಿ ಇವತ್ತು ರೈತರ ಭೂಮಿ ಲಭ್ಯವಿಸಿ 20,000 ಎಕರೆ ಭೂಮಿನ ಇವತ್ತು ಕಾನೂನು ಬಾಹಿರುವ ಕೆಲಸ ಮಾಡಿದೆ. ಅದೆಲ್ಲವನ್ನ ಸರ್ಕಾರದ ಹಲವಾರು ಅಧಿಕಾರಿಗಳು ಒಂದು ಸರ್ಕಾರ ನಡೆಸ್ತಕ್ಕಂಥವ್ರ ಜೊತೆ ಶಾಮೀಲಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ. ತೀರ್ಪು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ. ಕೋರ್ಟ್ ತೀರ್ಪಿನ ಇದರಲ್ಲಿ ಈ ಸರ್ಕಾರ ಇವ್ರಿಗೇನಾದರೂ ಜನರ ಬಗ್ಗೆ ಭಯ ಭಕ್ತಿ ಇದ್ದರೆ ತಕ್ಷಣಕ್ಕೆ ಕೋರ್ಟ್ ಆದೇಶನ ಪಾಲಿಸಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಸರ್, ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ರೈತರನ್ನ ಎಕ್ಕಟ್ಟೆ ಕೆಲಸ ಮಾಡ್ತಾ ಇದೆ, ಸರ್ಕಾರ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ಉತ್ತಮವಾದಂಥ ಒಂದು ಅಭ್ಯರ್ಥಿ ಅವಶ್ಯಕತೆ ಏನಿದೆ. ಜನ ಇವತ್ತು ಈಗಾಗಲೇ ರೋಸತ್ತೋಗಿದ್ದಾರೆ. ಈ ಒಂದು ಮದ್ದೂರಿನ ಕ್ಷೇತ್ರದ ವಿಷಯದಲ್ಲಿ ವಿಶೇಷವಾಗಿ ನನಗೂ ಏನು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಈ ಕ್ಷೇತ್ರದ ನನ್ನ ಕಾರ್ಯಕರ್ತರು ಭಾಳ ಸದೃಢವಾಗಿದ್ದಾರೆ. ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಮತ್ತೊಂದು ಕಡೆ ನೀವು ಉದ್ಘಾಟನೆ ಮಾಡಿದಂಥ ಇದನ್ನ ಶಂಕುಸ್ಥಾಪನೆ ಮಾಡಿದ್ರೆ ಆಟೋ ನಿಲ್ದಾಣ, ಅದನ್ನ ಎಲ್ಲ ಎತ್ತಂಗಡಿ ಮಾಡಿಸಿದ್ದಾರೆ. ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಅವರು ಇನ್ನೊಂದು ಆಟೋ ಡ್ರೈವರ್ಗಳಿಗೆ ನಿರ್ಮಾಣ ಮಾಡ್ತಕ್ಕಂಥ ನೆರಳು ಕೊಡ್ತಕ್ಕಂಥ ಆಟೋ ಸ್ಟ್ಯಾಂಡ್ ಮಾಡಲಿಕ್ಕೆ ಹೋಗಿದ್ದನ್ನು ಏನು ಎತ್ತಿಸಿದ್ದಾರೆ. ಅವ್ರನ್ನ ಮುಂದೆ ಯಾವ ರೀತಿ ಎತ್ತಿಸಬೇಕು ಭಗವಂತ ನೋಡ್ಕೊತಾರೆ. ಕಳೆದ 530 ದಿವಸದಿಂದ ಬಿಡದಿ ಭಾಗದ ರೈತ ಕುಟುಂಬದ ಮಹಿಳೆಯರು ಒಳಗೊಂಡಂತೆ 530 ದಿವಸದ ಮೇಲೆ ಪ್ರತಿಭಟನೆ ನಡೆಯುತ್ತೆ. ಆ ರೈತರ ಒಂದು ಪ್ರತಿಭಟನೆ ಏನಿದೆ, ಭೂಮಿ ಕೊಡಲ್ಲ ಅಂತೇಳಿ ಅವರಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ತಮಿಳುನಾಡಿಗೆ ನೀರು ಬಿಡಕ್ಕೆ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ. ನೀರು ಬಿಡಲ್ಲ ಸರ್ಕಾರ ಇರೋದೇ ತಮಿಳುನಾಡಿನ ನೀರುಗಟ್ಟಿ ಕೆಲಸ ಮಾಡೋದಕ್ಕೆ ಸರ್ಕಾರ ಇದೆ. ನಮ್ಮ ರೈತರಿಗೆ ಬೆಳೆ ಹಾಕಬೇಡಿ, ನೀರು ಕೊಡಲ್ಲ ಅಂತಾರೆ. ತಮಿಳುನಾಡಿಗೆ ರಾತ್ರಿ ಹೊತ್ತಲ್ಲಿ ಕದ್ದು ನೀರು ಬಿಡ್ತಾರೆ. ಇದು ಈ ಸರ್ಕಾರ ನೀರುಗಟ್ಟಿ ಕೆಲಸ ಮಾಡ್ಕೊಂಡಿದ್ದಾರೆ. ಇದು ಅತ್ಯಂತ ಸುಳ್ಳು ಹೇಳಿ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ. ಇದು ಮೊದಲನೇ ದೇವಸ್ಥಾನ. ಸೊ ಹಾಗಾಗಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ತುಂಬ ಜನ ಬಂದರು, ತುಂಬ ಜನ ಸಹಕಾರ ಕೊಟ್ಟರು. ತುಂಬ ಚೆನ್ನಾಗಾಗಿದೆ ಫಂಕ್ಷನ್ನು, ಖುಷಿ ಆಯಿತು. ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಕುಮಾರಸ್ವಾಮಿ ಅವ್ರನ್ನ ಕರೆಸಿದ್ವಿ? ಕುಮಾರಸ್ವಾಮಿ ಅವ್ರನ್ನ ಏನಂತ ಕರೆಸಿದ್ವಿ ಅಂದರೆ, ನಾವು ರಾಜಕೀಯದಲ್ಲಿ ನಂಬಿರೋದು ಅದೊಂದು ದೇವ್ರನ್ನ, ಕುಮಾರಸ್ವಾಮಿ ಏನೋ ಒಬ್ಬರು ದೇವ್ರನ್ನ. ಸೊ ಹಂಗಾಗಿ ನಾವು ಕುಮಾರಸ್ವಾಮಿನೇ ಕರೆಸಿದ್ವಿ. ತಮ್ಮನ ಆಶೀರ್ವಾದದಿಂದ ಬಂದರು. ಫಂಕ್ಷನ್ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಎಷ್ಟು ವೆಚ್ಚದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರೋದು? 1.25 ಕೋಟಿ ವೆಚ್ಚದಲ್ಲಿ ದೇವರು ದಾನಿಗಳು ಕೊಟ್ಟಿದ್ದಾರೆ. ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದೀವಿ. ಸಾಕ್ಬಿಡಿ.